ಟಾಕ್ಸಿಕ್ ಟೀಮ್ನಿಂದ ನಯನತಾರಾ ಪಾತ್ರದ ಫಸ್ಟ್ ಲುಕ್ ರಿಲೀಸ್ ಆಗಿದೆ. ಈಗ ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಬಹು ನಿರೀಕ್ಷಿತ ಚಿತ್ರ ಏನಿದೆ ಟಾಕ್ಸಿಕ್ ಸಿನಿಮಾ, ಅದರ ಅಪ್ಡೇಟ್ ಬರ್ತಾ ಇದೆ. ಅದರಲ್ಲಿ ಪಾತ್ರವನ್ನು ಮಾಡ್ತಾ ಇದ್ದಾರೆ ನಯನತಾರಾ ಅವರು. ಅವರ ಒಂದು ಫಸ್ಟ್ ಲುಕ್ ಏನಿದೆ ಅದು ರಿಲೀಸ್ ಆಗಿದೆ. ಸಿನಿಮಾದಿಂದ ಈಗೊಂದು ಹೊಸ ಅಪ್ಡೇಟ್ ಕೊಡ್ತಾ ಇದ್ದಾರೆ. ಟಾಕ್ಸಿಕ್ ಸಿನಿಮಾ ಮಾರ್ಚ್ 19ರಂದು ತೆರೆ ಕಾಣಲಿದೆ. ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದೆ ಚಿತ್ರತಂಡ. ಈ ಹಿಂದೆ ಯಶ್ ನಟನೆಯ ಒಂದು ಪೋಸ್ಟರನ್ನು ಕೂಡ, ಅಂದರೆ ಯಶ್ ನಟನೆಯ ಒಂದು ಪಾತ್ರದ ಪೋಸ್ಟರ್ ರಿಲೀಸ್ ಮಾಡಿತ್ತು. ಆ ಒಂದು ಪೋಸ್ಟರ್ ನಂತರ ಈಗ ನಯನತಾರಾ ಅವರ ಪಾತ್ರದ ಪೋಸ್ಟರ್ನ ರಿಲೀಸ್ ಮಾಡಿದ್ದಾರೆ. ಚಿತ್ರದ ಮೇಲಿನ ಕುತೂಹಲ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೇ ಇದೆ. ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾದ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ ಬರ್ತಾ ಇರುವಂಥದ್ದು. ಚಿತ್ರತಂಡ ಅಪ್ಡೇಟ್ ಕೊಡ್ತಾ ಇದೆ. ನಯನತಾರಾ ಅವರ ಒಂದು ಫಸ್ಟ್ ಲುಕ್ ರಿಲೀಸ್ ಆಗಿದೆ. ಅವರು ಈ ಒಂದು ಸಿನಿಮಾದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಅವರ ಲುಕ್ ರಿಲೀಸ್ ಆಗಿದೆ. ಇದರಿಂದ ಈಗ ಅಭಿಮಾನಿಗಳಲ್ಲಿ ಮತ್ತಷ್ಟು ನಿರೀಕ್ಷೆ ಜಾಸ್ತಿ ಆಗ್ತಾ ಇದೆ. ತುಂಬ ದಿನದಿಂದ ಈ ಒಂದು ಸಿನಿಮಾದ ಬಗ್ಗೆ ಅಪ್ಡೇಟ್ ಇರಲಿಲ್ಲ. ಇತ್ತೀಚೆಗೆ ಚಿತ್ರತಂಡ ಅಪ್ಡೇಟ್ ಕೊಟ್ಟಿತ್ತು ಯಶ್ ಪಾತ್ರದ ಬಗ್ಗೆ. ಈಗ ನಯನತಾರಾ ಅವರು ಏನು ಅಭಿನಯಿಸ್ತಾ ಇದ್ದಾರೆ ಆ ಪಾತ್ರದ ಬಗ್ಗೆ ಒಂದು ಫಸ್ಟ್ ಲುಕ್ಕನ್ನು ರಿಲೀಸ್ ಮಾಡಿದ್ದಾರೆ. ಈಗ ಚಿತ್ರದ ಮೇಲಿನ ಕುತೂಹಲ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ದಿನದಿಂದ ದಿನಕ್ಕೆ ಯಶ್ ಅಭಿಮಾನಿಗಳ ಮನಸ್ಸಲ್ಲಿ ಏನಿರಬಹುದು, ಹೆಂಗಿರಬಹುದು ಸಿನಿಮಾ ಅಂತ ಹೇಳಿ ಚಿತ್ರದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಈ ಚಿತ್ರದ ಒಂದೊಂದೇ ಪಾತ್ರಗಳನ್ನು ಪರಿಚಯಿಸ್ತಾ ಇದೆ ಚಿತ್ರತಂಡ. ಈಗ ಹೆಂಗಿರ್ಬೋದು, ಯಾರ್ಯಾರು ಇರ್ತಾರೆ, ಯಾವ ಲುಕ್ಕಲ್ಲಿ ಕಾಣಿಸ್ಕೊಳ್ತಾರೆ ಅಂತ. ಇದೀಗ ನಟಿ ನಯನತಾರಾ ಅವರ ಗಂಗಾ ಪಾತ್ರ ಏನಿದೆ ಆ ಗಂಗಾ ಪಾತ್ರದ ಪೋಸ್ಟರನ್ನು ರಿಲೀಸ್ ಮಾಡಿದ್ದಾರೆ. ಅವರು ಗಂಗಾದ ಒಂದು ಪಾತ್ರವನ್ನು ಜೀವ ತುಂಬುತ್ತಾ ಇದ್ದಾರೆ. ಗಂಗಾ ಪಾತ್ರವು ಟಾಕ್ಸಿಕ್ ಸಿನಿಮಾದಲ್ಲಿ ಪ್ರಬಲ ಪಾತ್ರ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಹಿಂದೆ ಉಪೇಂದ್ರ ಅವರ ಸೂಪರ್ ಸಿನಿಮಾದಲ್ಲಿ ಕೂಡ ನಯನತಾರಾ ಅವರು ಅಭಿನಯಿಸಿದರು. ಅದನ್ನು ಕೂಡ ನಾವು ನೋಡಿದ್ದೀವಿ. ಈಗ ಟಾಕ್ಸಿಕ್ ಸಿನಿಮಾದಲ್ಲಿ ಪ್ರೇಕ್ಷಕರಿಗೆ ಹೊಸ ನಯನತಾರಾ ಕಾಣಿಸ್ಕೊಳ್ತಾ ಇದ್ದಾರೆ. ಪರಿಚಯವನ್ನು ಮಾಡ್ತಾ ಇದೆ ಚಿತ್ರತಂಡ. ಗಂಗಾ ಪಾತ್ರದಲ್ಲಿ ನಯನತಾರಾ ಅವರ ಒಂದು ರೂಪವು ಕಣ್ಮನವನ್ನು ಸೆಳಿತಾ ಇದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಅವರ ಭಯರಹಿತ ವ್ಯಕ್ತಿತ್ವ ಏನಿದೆ ಅದು ಫಸ್ಟ್ ಲುಕ್ನಲ್ಲಿ ತುಂಬ ಚೆನ್ನಾಗಿ ಎದ್ದು ಕಾಣ್ತಾ ಇದೆ. ಕೈಯಲ್ಲಿ ಗನ್ ಹಿಡಿದುಕೊಂಡು ಅವರು ನಿಂತಿರುವಂತಹ ಒಂದು ಪೋಸ್ ಅಥವಾ ಕೊಟ್ಟಿರುವಂತಹ ಪೋಸ್ ಏನಿದೆ ಅದು ತುಂಬ ಆಕರ್ಷಕವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅವರ ಅಭಿಮಾನಿಗಳು ಕೂಡ ಅದೇ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾರೆ. ನಯನತಾರಾ ಅವರು ಈಗ ಈ ರೀತಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಕನ್ನಡದ ಚಿತ್ರದಲ್ಲಿ. ಈ ಹಿಂದೆ ಉಪೇಂದ್ರ ನಟನೆಯ ಸೂಪರ್ ಸಿನಿಮಾ ಏನಿದೆ ಅದರಲ್ಲಿ ಕೂಡ ಕಾಣಿಸ್ಕೊಂಡಿದ್ರು ಹೀರೋಯಿನ್ ಆಗಿ ಮುಖ್ಯ ಪಾತ್ರದಲ್ಲಿ. ಈಗ ಈ ಸಿನಿಮಾದಲ್ಲಿ ಗಂಗಾ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಆ ಗಂಗಾ ಪಾತ್ರದ ಲುಕ್ ರಿಲೀಸ್ ಆಗಿದೆ. ಅದು ಹೆಂಗಿದೆ, ಯಾವ ರೀತಿಯಾದಂತಹ ಒಂದು ವ್ಯಕ್ತಿತ್ವವನ್ನು ಹೊಂದಿರುತ್ತೆ, ಭಯನೇ ಇಲ್ಲದಿರುವಂತಹ ಒಂದು ವ್ಯಕ್ತಿತ್ವ ಅಂತ ಹೇಳಲಾಗ್ತಿದೆ ಆ ಒಂದು ಪೋಸ್ಟರನ್ನು ನೋಡಿದಾಗ. ಆದರೆ ಸಿನಿಮಾದಲ್ಲಿ ಅವರು ಈ ಒಂದು ಪಾತ್ರವನ್ನು ಹೆಂಗೆ ನಿರ್ವಹಿಸಿರ್ತಾರೆ, ಅವರ ಆ್ಯಕ್ಟಿಂಗ್ ಹೆಂಗಿರುತ್ತೆ, ಈ ಒಂದು ಪಾತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಆ್ಯಕ್ಟಿಂಗ್ ವಿಚಾರಕ್ಕೆ ಬಂದರೆ ಬೇರೆ ಬೇರೆ ಪಾತ್ರಗಳನ್ನು ನೋಡಿದಾಗ ಅದು ಬೇರೆ ಇರುತ್ತೆ. ಬಟ್ ಈ ಒಂದು ಸಿನಿಮಾದಲ್ಲಿ ಈ ಪಾತ್ರಕ್ಕೆ ಸಂಬಂಧಪಟ್ಟ ಹಾಗೆ ಹೆಂಗೆ ಅವರನ್ನು ರೂಪಿಸಲಾಗಿದೆ, ಹೆಂಗೆ ಅವರು ಅಭಿನಯಿಸಿರ್ತಾರೆ ಅಂತ ಅಭಿಮಾನಿಗಳು ನೋಡೋಕ್ಕೆ ಕಾತರರಾಗಿ ಕಾಯ್ತಾ ಇದ್ದಾರೆ. ಹೀಗಾಗಿ ಯಶ್ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಈಗೊಂದು ಹೊಸ ಅಪ್ಡೇಟ್ ಬಂದಿದೆ. ಮುಂದೆ ಇನ್ನು ಯಾರ್ಯಾರ ಪಾತ್ರದ ಬಗ್ಗೆ ಇವರು ರಿವೀಲ್ ಮಾಡ್ತಾ ಹೋಗ್ತಾರೆ, ಪೋಸ್ಟರ್ಗಳನ್ನು ರಿಲೀಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಆಗ ಸದ್ಯಕ್ಕೆ ಮಾತ್ರ ನಯನತಾರಾ ಅವರೊಂದು ಪೋಸ್ಟರನ್ನು ರಿಲೀಸ್ ಮಾಡಿದ್ದಾರೆ. ಮಾರ್ಚ್ 19ನೇ ತಾರೀಕು ಬಿಡುಗಡೆ ಆಗ್ತಾರೋದ್ರಿಂದ ಅಲ್ಲಿಯವರೆಗೂ ಕೂಡ ಇವರು ಹಂತ ಹಂತವಾಗಿ ನಾವು ಅಪ್ಡೇಟ್ಗಳನ್ನು ಕೊಡ್ತಾ ಹೋಗೋಣ ಅನ್ನುವಂಥ ರೀತಿಯಲ್ಲಿ ಲೆಕ್ಕಾಚಾರಗಳನ್ನು ಹಾಕ್ಕೊಂಡಂತೆ ಕಾಣ್ತಾ ಇದೆ ಚಿತ್ರತಂಡ. ಯಾಕಂದರೆ ಅಲ್ಲಿಯವರೆಗೂ ಕೂಡ ಪ್ರೇಕ್ಷಕರನ್ನು ಹಿಡಿದಿಡಬೇಕು, ಅದರ ಬಗ್ಗೆ ಗಮನವನ್ನು ಕೊಡೋ ರೀತಿಯಾಗಿ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ನಡೆದುಕೊಳ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಸಿನಿಮಾವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಯಶ್ KGF 2 ಸಿನಿಮಾದ ನಂತರ ಮಾಡ್ತಾ ಇರುವಂತಹ ಪ್ರಾಜೆಕ್ಟ್ ಇದು ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆಯನ್ನು ಹುಟ್ಟು ಹಾಕಿದೆ. ಸಿನಿಮಾ ಹೆಂಗಿರಲಿದೆ, ಹಿತು ಅವರು ನಿರ್ದೇಶನವನ್ನು ಮಾಡ್ತಾ ಇದ್ದಾರೆ. ಹಿತು ಮೋಹನ್ ದಾಸ್ ಏನಿದ್ದಾರೆ ಅವರು ನಿರ್ದೇಶನ ಮಾಡ್ತಾ ಇದ್ದಾರಲ್ಲ, ಅವರ ನಿರ್ದೇಶನ ಹೆಂಗಿರುತ್ತೆ, ಕತೆ ಹೆಂಗಿರುತ್ತೆ, ಸ್ಟೈಲಿಶ್ ಆಗಂತೂ ಎಷ್ಟು ಕಾಣಿಸ್ಕೊಂಡಿದ್ದಾರೆ. ಈ ಹಿಂದಿನ ಸಿನಿಮಾದಲ್ಲಿ ಏನು ಕಾಣಿಸ್ಕೊಂಡಿದೆ ಅದೇ ರೀತಿಯಾಗಿ ಅದಕ್ಕಿಂತ ಜಾಸ್ತಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಒಂದು ರೆಟ್ರೋ ಲುಕ್ ಕೂಡ ಇದರಲ್ಲಿದೆ. ಹೀಗಾಗಿ ಈ ಒಂದು ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಈಗೊಂದು ಅಪ್ಡೇಟ್ ಬರ್ತಾ ಇರುವಂಥದ್ದು. ಚಿತ್ರತಂಡ ಮುಂದಿನ ದಿನಗಳಲ್ಲಿಯೂ ಕೂಡ
ಬೇರೆ ಬೇರೆ ಪಾತ್ರಗಳ ಒಂದು ಪೋಸ್ಟರ್ಗಳನ್ನು ರಿಲೀಸ್ ಮಾಡುವಂತಹ ಸಾಧ್ಯತೆ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.